ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗಾಗಲೇ ದುರ್ಯೋಧನನ ತೊಡೆಯನ್ನ ಏನ್ ಮಾಡಿದ್ದ ಭೀಮ ಮುರಿದಾಕಿದ್ದ. ಆತ ಸ್ಟೇಜ್ ಮೇಲೆ ನರಳಾಡ್ಕೊಂಡು ಬರ್ತಾ ಇದ್ದ. ಇದನ್ನ ನೋಡಿದಂತ ಬಲರಾಮ ಹೇಳ್ತಾನೆ, ಒಂದೆರಡು ನಿಮಿಷ ಏನ್ ಮಾಡು, ನೀನು ಜೀವವನ್ನ ಬಿಗಿ ಹಿಡಿದಿಟ್ಕೋ. ಏನ್ ಮಾಡ್ತೀನಿ, ನಾನು ಅಷ್ಟರಲ್ಲಿ ಪಾಂಡವರನ್ನ ಸಂಹಾರವನ್ನ ಮಾಡಿ ಬರ್ತೀನಿ. ಆಗ ಏನ್ ಮಾಡ್ಬೋದು, ನಾವು ನಿನ್ಗೆ ಒಂದು ಸಾವಿಗೆ ಒಂದು ತೃಪ್ತಿ ಅಂತಕ್ಕಂಥದ್ದು ಸಿಗುತ್ತೆ, ಸಮಾಧಾನ ಅಂತಕ್ಕಂಥದ್ದು ಆಗುತ್ತೆ ಅಂತ ಹೇಳಿದಾಗ, ಏನು ಬೇಡ, ಇವತ್ತು ವೈರಿ ಏನು ನಾನು ಇಷ್ಟು ದಿನ ವೈರತ್ವವನ್ನ ನಾನು ಎಳ್ಕೊ ಬಂದಿದ್ದು, ಯುದ್ಧ ಮಾಡಬೇಕು ಅಂತ ಕಾಯ್ಕೊಂಡಿದ್ದು, ಅದೆಲ್ಲ ಇವತ್ತಿಗೆ ನನ್ನ ಜೊತೆಗೆ ಹುಟ್ಟೋಗ್ಲಿ, ಮುಂದಿನ ಯುದ್ಧ ಅಂತಕ್ಕಂಥದ್ದು ಬೇಡ ಅಂತ ಹೇಳ್ತಾರೆ. ಮುಂದೆ ನೋಡಿ ಬಲರಾಮ, ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿಡಿದುಕೋ. ಅಯ್ಯ ದುರ್ಯೋಧನ, ನೀನ್ ಯಾಕೆ ನಿನ್ನ ಒಂದು ಜೀವದ ಜೊತೆಗೆ ಧೈರ್ಯ ಹೋಗ್ತಾ ಇದೆಯಾ? ನೀನು ಎಷ್ಟು ಪರಾಕ್ರಮಿ, ಹಿಡಿದ ಛಲಗಾರ ನೀನು, ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡ್ತಕ್ಕಂಥ ಸರಿಯಲ್ಲ. ಒಂದು 5 ನಿಮಿಷಗಳ ಕಾಲ ಏನ್ ಮಾಡು, ನೀನು ನಿನ್ನ ಜೀವನವನ್ನು ಬಿಗಿಯಾಗಿ ಇಟ್ಕೊಂಡು ನೋಡು, ಜೀವವನ್ನ ಬಿಡ್ಬೇಡ. ನೀನು ಇಟ್ಕೊಂಡಿರೋ ಜೀವವನ್ನು, ಹೌದು ಮನಸ್ಪೂರ್ವಕವಾಗಿ ನಾನು ಸಾಯಲ್ಲ ಅಂತ ಏನಾದರೂ ಇತ್ತು ಅಂತಂದ್ರೆ ಸಾಯದೇ ಇಲ್ಲ. ಹೌದು, ಒಂದು ಸಾರಿ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ರಾತ್ರಿ ಸಂದರ್ಭದಲ್ಲಿ ಒಬ್ಬನಿಗೆ ಹಾವು ಕಚ್ಚುತ್ತೆ, ಮತ್ತೊಬ್ಬನಿಗೆ ಕಡ್ಡಿ ಚುಚ್ಚುತ್ತೆ. ಯಾವನಿಗೆ ಹಾವು ಕಚ್ಚುತ್ತೋ ಅಂತ ಯಾವ್ದು ಕಡ್ಡಿ ಚುಚ್ಚಿದೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾನೆ, ಬೆಳಗ್ಗೆವರೆಗೂ ನಡೀತಾನೆ, ಅವ್ನಿಗೇನು ಆಗಿರಲಿಲ್ಲ. ಇನ್ನೊಬ್ಬನಿಗೆ ಕಡ್ಡಿ ಚುಚ್ಚಿರ್ತಾರೆ, ಅವ್ನು ಹಾವು ಕಚ್ಚುತ್ತೆ ಅಂದ್ಕೊಂಡು ಹೋಗಿರ್ತಾನೆ. ಹೋಗಿ ಏನಾಗಿರ್ತಾನೆ, 3 ತಪ್ಪು ಸತ್ಯ ಹೋಗಿರ್ತಾನೆ. ಇದು ಏನು ತಿಳಿಸ್ಕೊಡುತ್ತಪ್ಪ ಅಂತಂದ್ರೆ, ನಮ್ಮ ಮನಸ್ಸು ಯಾವ ರೀತಿ ಕೆಲಸವನ್ನು ಮಾಡುತ್ತೋ ಆ ರೀತಿ ನಮ್ಮ ಒಂದು ಭವಿಷ್ಯ ಅಂತಕ್ಕಂಥದ್ದು ರೂಪಿತ ಆಗುತ್ತೆ. ಭಯದಿಂದ ಮನುಷ್ಯನ ಸಾವು ಸಂಭವಿಸುತ್ತೆ. ಸೊ ಹಾಗಾಗಿ ಇವತ್ತು ಜೀವವನ್ನ ಅಷ್ಟರವರನ್ನ ಸಂಹಾರ ಮಾಡಿಬಿಡ್ತೀನಿ. ದುರ್ಯೋಧನ ಹೇಳ್ತಾನೆ, ಸ್ವಾಮಿ ತಾವೇನು ಮಾಡಬೇಕೆಂತಿರುವಿರಿ? ಇಷ್ಟು ದಿನ ಯಾರು ಕೂಡ ಗೌರವ ಸೂಚಕವಾಗಿ ಕರೆದವನ್ನೆಲ್ಲ ಬಲರಾಮ ಅಂತಾನೆ ಕರೆದಿದ್ದಂಥವ್ರು. ಆದ್ರೆ ಈಗ ಹೇಳ್ತಾನೆ, ಸ್ವಾಮಿ ತಾವೇನು ಮಾಡಬೇಕೆಂದಿರುವಿರಿ, ನೀವು ಏನು ಮಾಡಬೇಕು ಅಂತ ಕಡಿದ್ರಿ ಹೇಳಿ ಅಂತ ಕೇಳ್ತಾರೆ. ಯಾರನ್ನ ಕೇಳ್ತಾ ಇರುವಂಥದ್ದು? ಬಲರಾಮನ. ಯಾರು? ದುರ್ಯೋಧನ. ಆಗ ಬಲರಾಮ, ಕೇಳು, ಪಾಂಡವರನ್ನೆಲ್ಲ ಈ ನನ್ನ ಅಲಾಹಿತದಿಂದ ನುಗ್ಗುನುರಿ ಮಾಡಿ ಸ್ವರ್ಗಕ್ಕೆ ದೂರಿ ಬಿಡುತ್ತಾನೆ. ಕೇಳಿಸ್ಕೊ ದುರ್ಯೋಧನ, ಪಾಂಡವರಂದ್ರೆ 5 ಜನ ಪಾಂಡವರ ಯಾರು? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. 5 ಜನ ಇದಾರಲ್ಲ, ಈ 5 ಜನರನ್ನ ಏನ್ ಮಾಡ್ತೀನಿ ನಾನು, ಈ ನನ್ನ ಅಲಾಹಿದ ಅಂತಂದ್ರೆ ಆ ಬಲರಾಮನ ಆಯುಧ ಯಾವುದು ಅಂದ್ರೆ ನೇಗಿಲನ್ನ ಆಯುಧವನ್ನಾಗಿ ಉಳ್ಳವನು. ಅವನ ಹಲಾಯುಧದಿಂದ ನುಗ್ಗುನುರಿ ಮಾಡ್ತೀನಿ. ನುಗ್ಗುನುರಿ ಮಾಡಿ ಅಂತಂದ್ರೆ ಅವರೆಲ್ಲರನ್ನ ಏನ್ ಮಾಡ್ತೀನಿ, ಈ ಉಳ್ಮೆ ಮಾಡಿದಾಗ ಏನು ಸತ್ಯಗಳಿರುತ್ತೆ ಅವುಗಳೆಲ್ಲ ಏನಾಗಿರುತ್ತೆ, ಒಣಗೋಗುತ್ತೆ. ಆ ರೀತಿ ಹಾಳು ಮಾಡ್ಕೊಡ್ತೀನಿ. ಅವ್ರನ್ನ ಸಾಯಿಸಿ ಸ್ವರ್ಗಕ್ಕೆ ದೂರಿ ಬಿಡುತ್ತಾರೆ. ಅವರನ್ನು ಒಂದು ನಿಂಗಿಂತ ಮುಂದಾಗನ್ನ ಸ್ವರ್ಗಕ್ಕೆ ಕಳಿಸ್ತೀನಿ. ನೀನು ಆಗ ದುರ್ಯೋಧನ ಹೇಳ್ತಾನೆ, ಬೇಡಿ, ತಾವು ಹಾಗೆ ಮಾಡಬೇಡಿ, ಬೇಡಿ, ನೀವು ಆ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ, ಸಮಂಜಸವೂ ಸಹ ಅಲ್ಲ. ಯಾಕೆ ಅಂತಂತೀರಾ? ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ಭೀಮ ಅವನ ಪ್ರತಿಜ್ಞೆಯನ್ನ ನೆರವೇರಿಸಿಕೊಂಡ. ಏನು ಪ್ರತಿಜ್ಞೆಯನ್ನ ಮಾಡಿದ್ದ? ದುಶ್ಯಾಸನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದ. ದುಶ್ಯಾಸನನ್ನ ಸಾಯಿಸಿದ ಭೀಮ. ನನ್ನ ವಿರುದ್ಧ ಹೋರಾಟವನ್ನ ಮಾಡಿ ನನ್ನನ್ನ ಸಾಯೋವಾಗ ಮಾಡ್ತೀನಿ ಅಂತ ಹೇಳಿದ್ದ. ಸೊ ಅವನು 2 ಪ್ರತಿಜ್ಞೆಗಳನ್ನ ಏನು ಪ್ರಮಾಣ ಮಾಡಿದ್ದ, 2 ಈಡೇರಿಸಿಕೊಂಡ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರು, ನನ್ನ ಸಹೋದರರೆಲ್ಲರೂ ಕೂಡ, ಇವರ ಜೊತೆಯಲ್ಲಿ ಹುಟ್ಟಿದಂಥವರು 101, ಇನ್ನು ಸೇರಿಸಿ 101 ಜನ. ಅದರಲ್ಲಿ ಒಬ್ಬಳು ತಂಗಿ, ಮಿಕ್ಕವರು 100 ಜನ ಸಹೋದರರು. 99 ಜನ ಸಹೋದರರು ಮರಣವನ್ನು ಹೊಂದಿದ್ದಾರೆ, ತೀರೋಗಿದ್ದಾರೆ. ಸ್ವರ್ಗಸ್ಥರಾದರು ಅಂತಂದ್ರೆ ತೀರೋದು, ಸ್ವರ್ಗಕ್ಕೆ ಹೋಗಿ ಸೇರ್ಕೊಂಡ್ರು. ನಾನಿರ್ತಕ್ಕಂಥದ್ದು ಸಾವನ್ನೇ ನೋಡುತ್ತಿದ್ದೆ, ಇದನ್ನು ನೋಡ್ತಾ ಇದ್ದೀನಿ. ಸಾವು ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಇನ್ನೇನು ನಾನು ಕೂಡ ಸತ್ತೋಗ್ಬಿಡ್ತೀನಿ. ಇನ್ನು ಯುದ್ಧದಿಂದ ಏನು ಪ್ರಯೋಜನ? ಇನ್ನು ಯುದ್ಧ ಮಾಡೋದ್ರಿಂದ ಏನಾದರೂ ಲಾಭ ಇದೆಯಾ? ನೀ ಯುದ್ಧ ಮಾಡೋದ್ರಿಂದ ನನ್ನ ಸಾವನ್ನ ತಡೆಯೋದಕ್ಕಾಗತ್ತಾ? ಅಥವಾ ನನ್ನ ತಮ್ಮಂದ್ರ ಸತ್ತೋಗಿರೋನ್ನ ವಾಪಸ್ ತಂದ್ಕೊಡೋಕ್ಕಾಗತ್ತಾ? ಹಾಗಾಗಿಲ್ಲ. ಹಾಗಾಗಿ ಯುದ್ಧ ಮಾಡುವಂಥ ಅಗತ್ಯ ಇಲ್ಲ, ಯುದ್ಧ ಬೇಡ. ಬಲರಾಮ, ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದಿರಲ್ಲ ಎಂದು ನನಗೆ ರೋಷ. ಹೇಳ್ತಾ ಇದ್ದಾರೆ, ನನ್ನ ಕಣ್ಣೆದುರಿಗೆ, ನನ್ನ ಕಣ್ಣು ಮುಂದೆನೆ ನಿನ್ನನ್ನ ಮೋಸದಿಂದ ಕೊಂದಾಕಿದ್ರು. ಕೃಷ್ಣ ಸನ್ನೆಯನ್ನ ಮಾಡಿದ, ಸನ್ನೆಯನ್ನ ತಿಳ್ಕೊಂಡು ಇಬ್ರು ಇದ್ದಾಗ ಬೇರೆ ತಲೆ ಹಾಕೋಗಿಲ್ಲ. ಆದ್ರೆ ಕೃಷ್ಣನು ಕೂಡ ತಲೆಯನ್ನ ಹಾಕಿ ನಿನ್ನ ಸಾವಿಗೆ ಕಾರಣ ಅಂತ. ಹಾಗಾಗಿ ನಿನ್ನೆ ಪಾಂಡವರು ಮೋಸದಿಂದ ಕೊಂದಾಕಿದ್ರು ಅಂತಾನೆ ನನಗೆ ಏನು ರೋಷ ಅಂದ್ರೆ ಏನು? ಕೋಪ. ನನಗೆ ಕೋಪ ಏನಕ್ಕೆ? ನಿನ್ನ ಮೋಸಗೊಳಿಸಿ ಸಾಯಿಸಿದ್ರು. ಸೊ ಹಾಗಾಗಿ ನನಗೆ ಅವರ ಮೇಲೆ ಕೋಪ. ಹೇಳ್ತಾ ಇದ್ದಾರೆ ದುರ್ಯೋಧನ, ನನಗೆ ಮೋಸವಾಯಿತು ಎಂದು ನೀವು ಭಾವಿಸುವಿರಾ? ಕೇಳ್ತಾ ಇದ್ದಾರೆ, ನನಗೆ ಮೋಸ ಆಯ್ತು ಅಂತ ನೀವು ಅನ್ಕೊಂಡಿದ್ದೀರಾ? ಎಲ್ಲಿ ಮೋಸ ಆಗಿದೆ? ಮೋಸ ಅಂತಕ್ಕಂಥದ್ದು ಹಾಗಿಲ್ಲ. ಬಲರಾಮ, ಹೌದು, ಸಂಶಯವೇನು? ಹೌದು, ಅದ್ರಲ್ಲಿ ಏನು ಸಂಶಯ ಇದೆ? ಏನು ಸಂದೇಹ ಏನಿದೆ? ಇಲ್ಲ, ಸತ್ಯ, ನಿನ್ನ ಮೋಸದಿಂದಲ್ಲದೆ ನೇರವಾಗಿ ಸಾಯಿಸಿಲ್ಲ. ನಿನ್ನನ್ನು ನೇರವಾಗಿ ಸಾಯಿಸುವಂತ ಸಾಮರ್ಥ್ಯ ಪಾಂಡವರಿಗೆ ಯಾರಿಗೂ ಕೂಡ ಇಲ್ಲ. ಅಂಥದ್ರಲ್ಲಿ ನೀ ಸಾಯ್ತಾ ಇದೆಯಾ ಅನ್ನೋದ್ರದ್ದು ಮೋಸದಿಂದಲ್ಲದೆ ಬೇರೆ ದಾರಿಯಿಂದಲ್ಲ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನೋವಿನಿಂದ ನರಳುತ್ತಾ, ನೋವಿಂದ ತುಂಬಾ ನೋವಾಗ್ತಾ ಇದೆ, ತಡ್ಕೊಳಕ್
ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಜೊತೆಯಲ್ಲಿ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ಇನ್ನು ನನ್ಕೊಂಡಿದ್ದೀರಲ್ಲ, ಇಲ್ಲ, ನನ್ನ ಒಂದು ಪ್ರಾಣದ ಮೌಲ್ಯ ಇಷ್ಟಿದೆ ಅಂತಕ್ಕಂಥದ್ದು ನನಗೆ ಇವತ್ತು ಗೊತ್ತಾಗ್ತು. ಹಿಂಗೆ ಅಂತ ಹೇಳ್ತಿರೋ? ಯಾಕೆ ಅಂತಂದ್ರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕುರುಳಿಸಲಾಗಲಿಲ್ಲ. ಭೀಮ ಜಗಜಟ್ಟಿ, ಹೌದಲ್ವಾ? ಭೀಮ ಅಂತಂದ್ರೆ ಪರಾಕ್ರಮಿ, 100 ಆನೆಗಳ ಬಲವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಭೀಮ. ಅಂತಹ ಭೀಮನೇ ನನ್ನನ್ನ ಮೋಸದಿಂದಲ್ಲದೆ ನೆಲಕುರುಳಿಸಲ್ಲ. ನನ್ನನ್ನು ಕೆಳಗಡೆ ಬೀಳಿಸ್ತಾ, ನೆಲಕುರುಳಿಸ್ತಾ ಅಂದ್ರೆ ಕೆಳಗಡೆ ಬೀಳಿಸ್ತಾ, ಮೋಸದಿಂದ ನನ್ನನ್ನು ಕೆಳಗೆ ಬೀಳಿಸ್ತಾ, ಅಂತವನೇ ನನ್ನನ್ನು ಮೋಸದಿಂದ ಕೆಳಗೆ ಬೀಳಿಸ್ತಾ ಇದ್ರೆ ನಾನು ಅವನಿಗಿಂತ ಪರಾಕ್ರಮಿ ಅಂತ ನಾನು ಅರ್ಥ ಹೊರತು ನಾನು ಅವನಿಗಿಂತ ಕೈಲಾಗದೆ ಇರೋನು ಅಂತ ಅಲ್ಲ. ಆ ಭೀಮನ ಭೀಮ ಅಂತಕ್ಕಂಥ ಸಾಮಾನ್ಯನಾ? ಇಲ್ಲ. ಹತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ. ಏನಾಗುತ್ತೆ, ಇವರು ಯಾರು ಪಾಂಡವರು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಪಾಂಡವರನ್ನ ಸಾಯಿಸಬೇಕು ಅಂತ ಒಂದು ದುರ್ಯೋಧನ ಏನ್ ಮಾಡ್ತಾನೆ, ಅರಗಿನ ಅರಮನೆಯನ್ನು ಕಟ್ತಾನೆ. ಅರಗು ಅಂತಂದ್ರೆ ಮೇಣ. ಅರಗು ಅಂತಂದ್ರೇನು? ಮೇಣ. ಈ ಮೇಣದಿಂದ ಮಾಡಿದಂತಹ ಒಂದು ಮೇಣ ಗೊತ್ತಲ್ಲ, ಮುಂಬತ್ತಿ. ಆ ಮುಂಬತ್ತಿಯಿಂದ ಏನ್ ಮಾಡಿದ, ಅರಮನೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಇರೋ ರೀತಿ ವ್ಯವಸ್ಥೆಯನ್ನ ಮಾಡಿದ. ಅಲ್ಲಿ ಪಾಂಡವರ ಒಳಗಡೆ ಹೋದ ತಕ್ಷಣ ಬೆಂಕಿನ ಸ್ಫುಟ. ಯಾರು? ದುರ್ಯೋಧನ ಪಾಂಡವರನ್ನ ಸಾಯಿಸಬೇಕು ಅಂತ. ಆದ್ರೆ ಆ ಭೀಮ ಅಂತಕ್ಕಂಥವನು ಬಹಳ ಚತುರತೆಯಿಂದ, ತುಂಬಾ ಬುದ್ಧಿವಂತದಿಂದ ಅಂತ ಪಾರಾಗಿ ಬದುಕಿ ಬಂದ್ಬಿಟ್ಟ. ಆದ್ರೆ ಬದುಕಿರ್ತಕ್ಕಂಥವ್ರು ಗೊತ್ತಿರಲಿಲ್ಲ, ಬದುಕಿ ಬಂದ. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟನಗಿಸಿದ. ಅಷ್ಟೆಲ್ಲ, ಕುಬೇರನ ಮನೆಯಲ್ಲಿ ಇವನಿಗೆ ಅವಮಾನ ಆಗುತ್ತೆ. ಆ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಇವನ ಕಡೆಗೆ, ತನ್ನ ಕಡೆಗೆ ಬೀಸಿದ ಭೀಮನ ಕಡೆಗೆ ಬಂದಿರತಕ್ಕಂತಹ ದೊಡ್ಡ ದೊಡ್ಡ ಬಂಡೆಗಳೆಲ್ಲವನ್ನ ಎಸೆದು, ಅಂತಹ ಬಂಡೆಗಳನ್ನ ತನ್ನ ಸ್ವಶಕ್ತಿಯಿಂದ ಹಿಂದಕ್ಕೆ ಬಿಟ್ಟಿದ್ರೆ ಅವುಗಳೆಲ್ಲವನ್ನ ಹಿಡಿದು, ನೀವು ಹೆಂಗೆ ಬಾಲನ ಕ್ಯಾಚ್ ಹಿಡಿದು ಎಸಿದಿರೋ ಅದೇ ರೀತಿ ಬಂಡೆಗಳನ್ನ ಕ್ಯಾಚ್ ಹಿಡಿದು ವಾಪಸ್ ಎಸ್ತ. ಹಿಡಿಂಬನ ಎಂಬ ರಾಕ್ಷಸರೊಡೆಯ ಪ್ರಾಣವನ್ನು ಹಿಡಿದ. ಅಷ್ಟೆಲ್ಲ, ಹಿಡಿಂಬ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಆತ ರಾಕ್ಷಸರ ಒಡೆಯ, ರಾಕ್ಷಸರ ರಾಜ ಯಾರು? ಹಿಡಿಂಬ ಅಂತಕ್ಕಂಥದ್ದು. ಅಂತವರ ಪ್ರಾಣವನ್ನು ಹಿಂಡಾಗ್ತಾ ಹಿಡಿಂಬನನ್ನ ಪ್ರಾಣವನ್ನು ಸಾಯಿಸಿದವನು ಯಾರು? ಹಿಡಿಂಬನನ್ನ ಸಾಯಿಸಿದಂಥವನು ಭೀಮ. ಹಿಡಿಂಬನನ್ನ ಸಾಯಿಸಿ ಹಿಡಿಂಬನ ತಂಗಿಯಾದಂಥ ಹಿಡಿಂಬೆಯನ್ನ ಮದುವೆ ಆದಂಥವನು ಯಾರು? ಭೀಮ. ಅಂತಹ ಪರಾಕ್ರಮಿ, ಅಂತ ಅಷ್ಟೊಂದು ಶಕ್ತಿ ಇರೋನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಇವತ್ತು ಅವನು ನನ್ನ ಮೋಸದಿಂದ ಗೆದ್ದಿದ್ದಾನೆ ಅಂದರೆ ನಾನು ಸೋತಂಗಾಗಿಲ್ಲ. ನಿಜವಾಗ್ಲೂ ಗೆದ್ದಿರ್ತಕ್ಕಂಥವನೇ ನಾನು. ನನ್ನ ಮೋಸಗೊಳಿಸಿ ಆದ ಗೆಲುವನ್ನು ಸಾಧಿಸಿದಾನೆ ಹೊರತು ಆತ ನೇರವಾಗಿ ಬಂದು ನನ್ನ ವಿರುದ್ಧ ಯುದ್ಧವನ್ನ ಮಾಡಿ ಬೇರೆಯವರ ಸಹಾಯವನ್ನು ಪಡೆದ ಯುದ್ಧವನ್ನು ಮಾಡಿ ಗೆದ್ದಿಲ್ಲ. ಬೇರೆಯವರ ಸಹಾಯದಿಂದ ಇವತ್ತು ಯುದ್ಧವನ್ನ ಗೆದ್ದವನೇ ಅಂತಂದ್ರೆ ನಾನಿವತ್ತು ಸೋತಿಲ್ಲ, ನಾನೇ ಗೆಲುವನ್ನು ಪಡೆದಿದ್ದೀನಿ. ಯೋಚಿಸಿ. ಅಗತ್ಯರೇ ಮೇಲಿಂದ್ರೆ ಕರೆಕ್ಟ್ ಮುಂದೆ ಮಾತಾಡ್ತಾ ಇರ್ತಾರೆ. ಅರಗಾಗಿ ದಾರಿ ಬಿಟ್ಟು ಹೊರಗಾಗಿ, ಅರಗಾಗಿದ್ರೆ ದಾರಿ ಬಿಡಿ, ಸೈಡ್ ಕೊಡಿ, ದಾರಿಯನ್ನು ಬಿಡಿ. ಬಲರಾಮ ನಿಟ್ಟಿಸಿ, ಅಯ್ಯೋ ದೃಷ್ಟಿಸಿ ನೋಡ್ತಾ ಇದ್ದಾರೆ. ನಿಟ್ಟಿಸಿ ಅಂದರೆ ದೃಷ್ಟಿಸಿ ನೋಡ್ದ. ಅಯ್ಯೋ ಯಾರು ಬರ್ತಾ ಇದ್ದಾರೆ, ಯಾರಪ್ಪ ಅಂತಂದ್ರೆ ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ. ಪೂಜ್ಯ ಅಂದ್ರೆ ಪೂಜೆಯನ್ನ ಮಾಡಿಸಿಕೊಳ್ಳುವಂತಹ ಅರ್ಹತೆ ಇರುವಂತಹ ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಇಂಥ ಕಡೆ ಬರುತ್ತಿದ್ದಾರೆ. ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯನಿಂದಲೇ ಬರುತ್ತಿದ್ದಾನೆ. ಅವರಿಬ್ಬರಿಗೂ ಅಂದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡ, ತಾನ ಗಂಡ ನೋಡದ ಲೋಕ ತಾನೇಕೆ ನೋಡ್ಬೇಕು ಅಂತ ಅಂದ್ಬಿಟ್ಟು ಗಾಂಧಾರಿ ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡವಳು. ಆಮೇಲೆ ನಂತರ ಸಾಯುವವರೆಗೂ ಕೂಡ ಆ ಕಣ್ಣಿನ ಬಟ್ಟೆಯನ್ನು ಬಿಚ್ಚಿದಂತವಳಲ್ಲ. ಯಾರು? ಗಾಂಧಾರಿ. ಅಂತಹ ಪತಿವ್ರತ ಶಿರೋಮಣಿ ಅವಳು. ಆ ಇಬ್ಬರನ್ನ ಕರ್ಕೊಂಡು ಬರ್ತಾ ಇರೋರು ಯಾರಪ್ಪ ಅಂತಂದ್ರೆ ದುರ್ಯೋಧನನ ಪ್ರೀತಿಯ ಮಗ ಆಗಿರ್ತಕ್ಕಂತಹ ದುರ್ಜಯ. ಆ ದುರ್ಜಯ ಅಂತಕ್ಕಂಥದ್ದು ದುರ್ಯೋಧನನ ಪ್ರೀತಿಯ ಮಗ. ಆ ಭಾನುಮತಿ ಮತ್ತೆ ದುರ್ಯೋಧನ ಗಂಡ ಹೇಳ್ತಾರೋ ಅವರಿಬ್ಬರ ಮಗನೇ ದುರ್ಜಯ. ಪ್ರೀತಿ, ತುಂಬಾ ಪ್ರೀತಿ ಮಕ್ಕಳ ಮೇಲೆ. ಸೊ ಹಾಗಾಗಿ ಅವನು ಈ ಕಡೆಗೆ ಬರ್ತಾ ಇದ್ದಾನೆ. ಧೃತರಾಷ್ಟ್ರ, ಗಾಂಧಾರಿ ಮತ್ತೆ ದುರ್ಜಯರು ಪ್ರವೇಶಿಸುವರು. ಧೃತರಾಷ್ಟ್ರ, ಗಾಂಧಾರಿ ಮತ್ತೆ ದುರ್ಜಯರು ಸ್ಟೇಜ್ ಮೇಲೆ ಬಂದರು. ಧೃತರಾಷ್ಟ್ರ, ಪುತ್ರ ಎಲ್ಲಿದ್ದೀಯ? ಧೃತರಾಷ್ಟ್ರ ಹೇಳ್ತಾನೆ, ಓ ಪುತ್ರ, ಮಗನೇ ಎಲ್ಲಿದ್ದೀಯ? ಯಾರ ಮಗ ಅಂದ್ರೆ ದುರ್ಯೋಧನ. ಓ ದುರ್ಯೋಧನನೇ, ನೀನು ಎಲ್ಲಿದ್ದೀಯ? ನಿನ್ನನ್ನು ನೋಡ್ಲಿಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ, ಬಾ. ಗಾಂಧಾರಿ, ಮುದ್ದು ಮಗನೇ ಎಲ್ಲಿದ್ದೀಯ? ಹೇಳ್ತಾ, ಓ ಮುದ್ದು ಮಗನೇ ಅಂದ್ರೆ ಅತಿ ಪ್ರೀತಿಗೆ ಪಾತ್ರನಾಗಿರುವಂತಹ ಮಗನೇ, ನೀನು ಎಲ್ಲಿದ್ದೀಯ? ಧೃತರಾಷ್ಟ್ರ, ಅಯ್ಯೋ ಕಷ್ಟ. ಹೇಳ್ತಾ ಧೃತರಾಷ್ಟ್ರ, ಅಯ್ಯೋ ಇದು ತುಂಬಾ ಕಷ್ಟ. ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಹೇಳ್ತಾ ಇದ್ದೇನೆ. ಇವತ್ತು ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ನನ್ನ ಮಗ ಅಂದ್ರೆ ದುರ್ಯೋಧನನನ್ನ ಮೋಸದಿಂದ ಹೊಡೆದು ಕೆಡವಿದರು. ಮೋಸದಿಂದ ಅವರನ್ನ ಹೊಡೆದು ಕೆಳಗಡೆ ಬಿಸಾಕಿದ್ರು. ಇದನ್ನ ಕೇಳಿ ಮೊದಲೇ ಕುರುಡನಾದ ಈಗಾಗಲೇ ಉಂಟು ಕುರುಡ, ನನ್ನ ಕಣ್ಣು ಕಾಣಿಸಲ್ಲ ಅಂತವನಾದ ನಾನು ಸುರಿವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ. ಹರಿತಾ ಇರುವಂತಹ ಕಣ್ಣೀರಿನಿಂದ ಮತ್ತೆ ಕುರುಡನಾಗ್ತಾ ಇದ್ದೀನಿ ನಾನು. ಅಂದ್ರೆ ಕಣ್ಣಿಲ್ಲ ಅಂತ
ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದೀನಿ. ಗಾಂಧಾರಿ ನಮ್ಮ ಕುಲಕಲಶ ಪ್ರಾಯನಾದ ದುರ್ಯೋಧನನ್ನು ನನಗೆ ಕಾಣುವನೇ. ಆಗ ಹೇಳ್ತಾನೆ, ನಮ್ಮ ಕುಲಕಲಶ, ನಮ್ಮ ಒಂದು ಕುಲದ, ನಮ್ಮ ಒಂದು ವಂಶದ ಕಳಶದ ರೀತಿ ಇರ್ತಕ್ಕಂಥವ್ರು ಯಾರು ಅಂದರೆ ದೇವಾಲಯದಲ್ಲಿ ಗೋಪುರದಲ್ಲಿ ಕಳಶ ಎಷ್ಟು ಪ್ರಕಾಶಮಾನವಾಗಿ ಶೋಭಿಸುತ್ತೋ ಅಷ್ಟು ಪ್ರಕಾಶಮಾನವಾಗಿ ಶೋಭಿಸ್ತಾ ಇರ್ತಕ್ಕಂತಹ ದುರ್ಯೋಧನ ನನಗೆ ಕಾಣಿಸ್ತಾ ಇದ್ದಾನ ಅಂತ ಹೇಳ್ತಾರೆ. ಧೃತರಾಷ್ಟ್ರನಿಗೂ ಗೊತ್ತಿಲ್ಲ ಗಾಂಧಾರಿ ಬಟ್ಟೆಯನ್ನು ಕಟ್ಟಿದ್ದಾಳೆ ಅಂತ. ಅಂದರೆ ಯಾವ ರೀತಿ ಗಂಡನಿಗೆ ಸತ್ಯವನ್ನ ಹೇಳಿಲ್ಲ ಅವಳು. ಯಾಕೆಂತಂದ್ರೆ ಗಂಡನಿಗೆ ನೋವಾಗುತ್ತೆ ಅನ್ನೋ ಹೊರತು ಬೇರೆ ಯಾವುದೇ ಇಂಟೆನ್ಷನ್ನಿಂದ ಅಲ್ಲ. ಆಗ ಹೇಳ್ತಾರೆ ಅಂದರೆ ಇಲ್ಲ ಮಹಾರಾಜ, ಹೇಳ್ತಾನೆ ಇಲ್ಲ ಮಹಾರಾಜ ನನ್ನ ಕಣ್ಣಿಗೂ ಕಾಣುತ್ತಿಲ್ಲ. ಅವಳು ಹೇಳ್ತಿಲ್ಲ ಬಟ್ಟೆನ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ಲ, ನನ್ನ ಕಣ್ಣಿಗೂ ಕೂಡ ಕಾಣಿಸ್ತಿಲ್ಲ. ಆಗ ಧೃತರಾಷ್ಟ್ರ ಹೇಳ್ತಾನೆ ಇಲ್ಲವೇ ಕಾಣಿಸ್ತಾ ಇಲ್ವ ನಿಮಗೂ? ಅಯ್ಯೋ ಇಂಥ ಒಂದು ನಮ್ಮ ದುಸ್ಥಿತಿ ಅಂತ ಅಂದರೆ ನೋಡಲೇಬೇಕಾದ ಕಾಲದಲ್ಲಿ ನಾನು ನಮ್ಮ ಮಗನನ್ನು ನೋಡಲಾರದಾದೆ. ಮಗ ತೀರೋಯ್ತವನೇ ಅಂಥದ್ರಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಕಣ್ಣಾರ ನನ್ನ ಮಗನನ್ನು ನೋಡಬೇಕು. ಅಂಥ ಸಂದರ್ಭದಲ್ಲಿ ನಾನು ನನ್ನ ಮಗನನ್ನು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ. ಓ ಹಾಡುವಿದೆ, ಓ ಹಾಡುವಿದೆ, ಓ ವಿಧಿ ನೀನು ಸರಿ ಇಲ್ಲ. ವೀರರು ಅಂದರೆ ಪರಾಕ್ರಮಿಗಳು, ಛಲವಂತರು, ಹಿಡಿದಿದ್ದನ್ನು ಸಾಧಿಸ್ತಾ ಇದ್ದಂತಹ ಆದಂಥ 100 ಜನ ಮಕ್ಕಳನ್ನು ನಾನು ಪಡ್ಕೊಂಡಿದ್ದೆ. ಅವರೆಲ್ಲರೂ ಪರಾಕ್ರಮಿಗಳ ಛಲವಂತ ಹಿಡಿದಾಟವನ್ನು ಅವರು ಪೂರೈಸಿದಂಥವರು. ಅಂಥವರನ್ನು ಪಡೆದುಕೊಂಡು ಕೂಡ ನನಗೆ ತರ್ಪಣವನ್ನು ಕೊಡಲು ಒಬ್ಬ ಮಗನಾದ ಉಳಿಯಬಾರದೆ. ತರ್ಪಣ ಅಂದರೆ ಎಳ್ಳು ನೀರು ಬಿಡ್ತಕ್ಕಂಥದ್ದು. ಅಂದರೆ ಸತ್ತ ಮೇಲೆ ನಿತ್ಯ ಸಂದರ್ಭದಲ್ಲಿ ಎಳ್ಳು ನೀರು ಬಿಡಿಸ್ತಾರೆ ಹೌದಲ್ವಾ? ಸೊ ಆ ಎಳ್ಳು ನೀರನ್ನು ಏನಂದರೆ ತರ್ಪಣ ಅಂತ ಕರೀತಾರೆ, ಅಥವಾ ಏನೋ ತಿಲಾಂಜಲಿ ಅಂತ ಕರೀತಾರೆ. ಆ ತರ್ಪಣವನ್ನು ಕೊಡೋದಕ್ಕೆ 90 ಜನರಲ್ಲಿ ಒಬ್ಬ ಮಗ ಅದು ಉಳಿಕಬಾರ್ದ? ಒಬ್ಬನು ಸಹ ಉಳಿದಿಲ್ವಲ್ಲ. ನಾವು ಇಂತಹ ವಿಧಿ ಇರ್ಬೋದು ನಮ್ಮದು, ಇಂತಹ ಒಂದು ದುಸ್ಥಿತಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಗಾಂಧಾರಿ ಹೇಳ್ತಾರೆ ಪುತ್ರ ದುರ್ಯೋಧನ, ಆಗ ಹೇಳ್ತಾರೆ ಓ ಪುತ್ರ ದುರ್ಯೋಧನನೇ, ಪುತ್ರ ಶತ ವಿನಾಶದಿಂದ ದುಃಖಿತನಾದ ಮಹಾರಾಜನನ್ನು ಸಮಾಧಾನಪಡಿಸು. ಓ ಮಗನೇ, ಪುತ್ರ ಶತ 100 ಜನ ಮಕ್ಕಳ ಒಂದು ವಿನಾಶದಿಂದ, ಅಂದರೆ ಎಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ, ನೀನು ಒಬ್ಬನೇ ಇರ್ತಕ್ಕಂಥವ್ರು. ಅದರಿಂದ ದುಃಖಿತನಾದ, ಅದರಿಂದ ಏನು ಅಳ್ತಾ ಇರುವಂತಹ ಮಹಾರಾಜರಾಗಿರ್ತಕ್ಕಂಥ ನಿನ್ನ ತಂದೆಯನ್ನ ಬಂದು ಸಮಾಧಾನ ಪಡಿಸು. ನೀನು ಬಂದು ಸಮಾಧಾನ ಪಡಿಸಲಿಲ್ಲ ಅಂದ್ರೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಯಾರ ಕೈಗೂ ಸಾಧ್ಯ ಇಲ್ಲ. ಹಾಗಾಗಿ ನೀನು ಕಾಪಾಡು. ಆಗ ಧೃತರಾಷ್ಟ್ರ ಬಾ ಮಗು, ನನಗೆ ನಮಸ್ಕರಿಸು ಬಾ ಕೇಳ್ತದೆ. ಬಾ ನೀನು, ನಾನು ಎಲ್ಲಿದೆ ಅಂತ ಕಾಣಿಸಲ್ಲ, ಆದರೆ ನಿನ್ನನ್ನು ನಾನು ಕಾಣಿಸ್ತೀನಿ, ಬಾ ನೀವು ಬಂದು ನನಗೆ ನಮಸ್ಕಾರವನ್ನು ಮಾಡಪ್ಪ ಅಂತ ಹೇಳಿ. ದುರ್ಯೋಧನ ಇದೋ ಬಂದೆ, ಹಾಗೆ ಹೇಳ್ತದೆ ಇದೋ ಬಂದೆ, ಈಗ ಬರ್ತಾ ಇದ್ದೀನಿ. ಹೇಳಲು ಪ್ರಯತ್ನಿಸಿ ತುಪ್ಪನ ಕೆಳಗೆ ಬಿಡ್ತಾನೆ. ಅಪ್ಪ ಬಂದರೆ ಮಾಡಿಸ್ಬೇಕು ಅಂತ ಹೇಳ್ಬೇಕಂತ ಪ್ರಯತ್ನ ಪಡ್ತಾನೆ, ಆಗಲಿಲ್ಲ, ತುಪ್ಪಂತ ಕೆಳಗೆ ಬಿಡ್ತಾನೆ. ಯಾಕೆ? ಆತನ ಕಾಲಿನಲ್ಲಿ ಶಕ್ತಿ ಇಲ್ಲ. ಯಾಕಂದ್ರೆ ಶಕ್ತಿಯನ್ನ ಕಿತ್ತಾಕ್ಬಿಟ್ಟವನು ಯಾರು? ಭೀಮ. ಅಯ್ಯೋ ಹಾಳುವಿದೆಯೋ, ಓ ವಿಧಿಯೇ, ಇದು ನನಗೆ 2ನೇ ಪೆಟ್ಟು. ಇದು ನನಗೆ 2ನೇ ಪೆಟ್ಟು ಬೀಳ್ತಾ ಇರ್ತಕ್ಕಂಥದ್ದು. ಮೊದಲನೇ ಪೆಟ್ಟು ಯಾವುದಪ್ಪ ಅಂತಂದ್ರೆ ಭೀಮನು ತನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ 2 ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟ. ಭೀಮ ನನ್ನ ಜುಟ್ಟನ್ನು ಹಿಡಿದು ನನ್ನ ತೊಡೆಗಳಿಗೆ ಗದೆಯನ್ನು ಬೀಸಿ ನನ್ನ ತೊಡೆಗೆ ಹೊಡೆದು ನನ್ನ ಶಕ್ತಿ ಅಷ್ಟೇ ಅಲ್ಲ ಕಳ್ಕೊಂಡಿದ್ದು, ನನ್ನ ತಂದೆ ತಾಯಿಗಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥ ಪುಣ್ಯವನ್ನು ಕೂಡ ನನ್ನಿಂದ ಕಿತ್ಕೊಬಿಟ್ಟ. ಇದು ಎಂಥ ಒಂದು ವಿಪರ್ಯಾಸ. ನನ್ನ ತಂದೆ ತಾಯಿ ಎಷ್ಟೊಂದು ನನಗೋಸ್ಕರ ಹಂಬಲಿಸ್ತಾ ಇದ್ರು, ಅವರ ಮಾತನ್ನು ನಾನು ಆಗಿನಿಂದ ಕೇಳಿಲ್ಲ. ಈಗ ನನಗೆ ಆ ಒಂದು ಸಂಕಟ ಅರಿವಾಗ್ತಾ ಇದೆ, ಏನು ಮಾಡಲಿ? ಆಗ ಧೃತರಾಷ್ಟ್ರ ಯಾರಿವನು ನನ್ನ ವಲ್ಲಿಯ ಸೆರಗನ್ನು ಹಿಡಿದೆಳೆಯುತ್ತಾ ನನಗೆ ದಾರಿ ತೋರುತ್ತಿದ್ದಾನೆ ಕೇಳ್ತಾರೆ. ಯಾರಿವರು ಅಂದರೆ ಏನು ಮಾಡ್ತಾ ಇದ್ದೆ, ಅವರ ಮೊಮ್ಮಗ ದುರ್ಜಯ ಏನು ಮಾಡ್ತಾರೆ, ವಲ್ಲಿ ಅಂತಂದರೆ ರಾಜ ಹಾಕಿರ್ತಾರೆ ನೋಡಿದ್ರಲ್ಲ, ಒಂದು ಮೇಲ್ಗಡೆ ಇರುತ್ತಲ್ಲ, ಅದನ್ನು ಹಿಡಿದು ಎಳಿತಾ ಇದ್ದಾನೆ. ಅದನ್ನು ಹಿಡಿದು ಎಳಿತಾ ತನಗೆ ದಾರಿ ತೋರಿಸ್ತಾ, ಈ ಕಡೆ ಬಾ ಈ ಕಡೆ ಬಾ ಅಂತ ದಾರಿಯನ್ನು ತೋರಿಸ್ತಾ ಇದ್ರಲ್ಲ, ಯಾರಿವರು ಅಂತ ಕೇಳಿ. ಆಗ ಹೇಳ್ತಾನೆ ದುರ್ಜಯ, ತಾತ ನಾನು ದುರ್ಜಯ, ತಾತ ನಾನು ದುರ್ಜಯ, ನಿಮಗೆ ದಾರಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಧೃತರಾಷ್ಟ್ರ ಮರಿ ದುರ್ಜಯ, ಹೋಗಪ್ಪ ನಿಮ್ಮಪ್ಪ ಜೈಲಿರುವ ಹುಡುಕು ಹೇಳ್ತಾರೆ. ಓ ಮರಿ, ಮರಿ ಅಂದರೆ ಓ ಕಂದನೆ, ದುರ್ಜಯ ಮರಿ ಅಂದರೆ ಅದು ಗೌರವ ಪ್ರೀತಿಯಿಂದ ಕರೀತಕ್ಕಂಥದ್ದು. ದುರ್ಜಯ ಹೋಗಪ್ಪ, ಹೋಗು, ನಿಮ್ಮ ಅಪ್ಪ ಇಲ್ಲವ್ರೆ, ಅವ್ರನ್ನ ಹೋಗಿ ಹುಡುಕೊಂಡಪ್ಪ, ಅವ್ರನ್ನ ನಾನು ನೋಡ್ಬೇಕು ಅಂತ ಇದ್ದೀನಿ, ಅವ್ರು ನೋಡಿದ್ರೆ ನನಗೆ ಇರೋಕ್ಕಾಗ್ತಾ ಇಲ್ಲ, ಹೋಗಿ ಬೇಗ ಹೋಗಿ ಅವ್ರನ್ನ ಕರ್ಕೊಂಡಪ್ಪ. ಆಗ ದುರ್ಜಯ ಹೇಳ್ತಾನೆ, ಆಗಲಿ ತಾತ, ಆಯ್ತು ಅಷ್ಟೇ ತಾತಲ್ವ, ಆಯ್ತು ಹೋಗ್ತೀನಿ, ಈಗಲೇ ನೋಡ್ತೀನಿ ತಾತ. ತಾತ ಇದೋ ಹೊಟ್ಟೆ ಓಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಓಡ್ತಾ ಇದ್ದಾನೆ ಅಪ್ಪನ ನೋಡಿಕೊಂಡು. ಅಪ್ಪಾಜಿ ಎಲ್ಲಿದ್ದೀರಾ? ಹೇಳ್ತಾನೆ, ಅಪ್ಪ ನೀವು ಎಲ್ಲಿದ್ದೀರಾ? ನಾನು ನಿಮಗೋಸ್ಕರ ನೋಡಿಕೊಂಡು ಬಂದಿದ್ದೀನಿ, ಎಲ್ಲಿದ್ದೀರಿ ನೀವು ಹೇಳಿದ್ರೆ. ಇಷ್ಟೊಂದು ಗೌರವ ಸೂಚಕ ಪದ. ನೀವು ಅಷ್ಟೇ ಮನೆಯಲ್ಲಿ ಅಪ್ಪ ಅಮ್ಮಗೆ ಗೌರವ ಸೂಚಕದಿಂದಲೇ ಕರೀಬೇಕು. ಎಲ್ಲಿದ್ದೀರಾ, ಹೋಗಿ ಬನ್ನಿ ಅಂತ ಹೇಳಿದ್ದನ್ನು ಮಗುವಿಂದ ಕಲಿಬೇಕು. ಈಗ ಅಪ್ಪನ ನೋಡಿಕೊಂಡು ಹೋದಂಥ ದುರ್ಜಯ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು
ನಾವು ನೆಕ್ಸ್ಟ್ ಕ್ಲಾಸಲ್ಲಿ